ಸರ್, ಈಗ ಒಬ್ಬೊಬ್ಬರಾಗಿ ನಾಮಿನೇಷನ್ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಸರ್. ಕಾಂಗ್ರೆಸ್ಗೆ ಒಂದು ಬಲ ಶುರುವಾಗಿದೆ ಹೇಗೆ ಅನ್ನೋದು ಅದಕ್ಕೆ ಮತ್ತೆಲ್ಲ ಅವ್ರ ನಾಯಕರು ಅಂಥವರೆಲ್ಲ ಬರೋದ್ರಿಂದ ಬಲ ಬರೋದಿಲ್ಲ ಅಂದರೆ ಸರ್, ಈಗ ಕೆಲವೊಂದಿಷ್ಟು ಜನ ನಮಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಸಹ ನಾಮಿನೇಷನ್ ಮಾಡಿರ್ತಾರೆ. ಮತ್ತು ಅವ್ರಿಗೆ ಪಕ್ಷದ ಹಿತದೃಷ್ಟಿಯಿಂದ ತಕ್ಕೋತಾರೆ. ಸರ್, ಈಗ ಸದ್ಯಕ್ಕೆ ಹೇಗಿರಲಿದೆ? ಯಾಕಂತ ತಾವು ಈಗ ಫೀಲ್ಡಿಗೆ ಇಳಿದಿರುವಂಥದ್ದು. ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಎಲ್ಲ ಕಡೆ ನಮ್ಗೆ ಬೆಂಬಲ ಸಿಗ್ತೈತೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ವಿಚಾರಗಳನ್ನು ಒಪ್ಪಿ ಹಲವಾರು ವಿಚಾರಗಳಲ್ಲಿ ನಾವು ಯಾಕೆ ಚುನಾವಣೆ ನಿಲ್ಲಬಾರ್ದು ಅಂತಕ್ಕಂಥದ್ದು. ಇವರು 3 ಜನ ಶಕ್ತಿವಂತರೇ. ಬಳ್ಳಾರಿಯವರಾಗಲಿ, ನಮ್ಮ ಬಾಗೇವಾಡಿಯವರಾಗಲಿ, ಬಾಳಿಕಾಯಿಯವರಾಗಲಿ, ಅವ್ರದ್ದಾದ ಒಂದು ಶಕ್ತಿ ಇದ್ದವರು. ಅವರು ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಯಾವುದೇ ಕಂಡೀಷನ್ ಇಲ್ಲ ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇವತ್ತು ಒಪ್ಕೊಂಡಿದ್ದಾರೆ. ಅದರಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ಬಲ ಬಂದಿದೆ. ಹಲವಾರು ಜನರು ಅವ್ರ ಜೊತೆ ಮಾತುಕತೆ ಮಾಡಿದ್ದಾರೆ. ನಮ್ಮ ಮುಷರಫ್ ಭೈ ಆಗಲಿ, ಶೆಟ್ಟಿಯವರಾಗಲಿ, ನಾನಾಗಲಿ, ನಮ್ಮ ಅಧ್ಯಕ್ಷರು ಚಂದ್ರಶೇಖರ್, ಹಲವಾರು ನಾಯಕರು, ನಾನು ಒಬ್ಬರದ್ದು ಹೇಳೋಂಗಿಲ್ಲ. ನಮ್ಮ ಚರಂತಿಮಠ ಮಲ್ಲಣ್ಣ ಹಾಗೂ ಲಕ್ಷ್ಮಣ್ ಮುಚ್ಚಗಂಡಿ, ನಮ್ಮ ಗೆಳೆಯ ಜಬ್ಬರ್ ಬೇಪಾರಿ, ಹಲವಾರು ನಾಯಕರು, ನಮಗೆ ಸಂತೋಷ್ ಉಕ್ರಾಣಿ, ಈಗ ಎಲ್ಲರೂ ಜೊತೆಗೂಡಿಸ್ಕೊಂಡು ಮಾತುಕತೆ ಮಾಡಿದಾಗ ಸರಿ, ನಾವು ಈ ಪಕ್ಷದಲ್ಲಿ ನಾವು ಮೊದಲಿಂದ ಬಂದವರು ಕೆಲವು ಮಂದಿ ಇದ್ದೀವಿ. ಕೆಲವ್ರಿಗೆ ಪಕ್ಷದಲ್ಲಿ ನಾವು ನಿಲ್ಲಬೇಕು, ನಾವು ಯಾಕೆ ನಿಲ್ಲಬಾರ್ದು ಅನ್ನೋಂಥ ಭಾವನೆಯಿಂದ ನಾವು ನಿಂತ್ಕೊಂಡಿದ್ದೀವಿ. ಆದರೆ ರಾಹುಲ್ ಗಾಂಧಿ, ಸೋನಿಯಾ ಮೇಡಮ್ ಹಾಗೂ ಸಿದ್ದರಾಮಯ್ಯಜಿಯವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮ ಜೊತೆ ಅದಾವೆ. ನಾವು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ತೆಗೆದುಕೊಂಡಿದ್ದಾರೆ. ನಮ್ಗೆ ಸಂತೋಷ ತಂದಿದೆ. ಅವ್ರ 3 ಮಂದಿ ಶಕ್ತಿ ನಮಗೆ ಒಂದು ಅಗಾಧವಾದ ಶಕ್ತಿಯಾಗಿದೆ. ನಮ್ಮ ಪಕ್ಷದ ಗೆಲುವಿಗೆ ಭಾಳ ಸಹಾಯಕಾರಿ ಆಗಿದೆ. ಸರ್, ಏನಾದರೂ ಬೇಡಿಕೆ ಇಟ್ಟಿದ್ರೆ ವಿದೌಟ್ ಕಂಡೀಷನ್ ಅಂತ ನಾನು ಮೊದಲೇ ನೀವು ಕೇಳ್ಕೊಳ್ಳಿಲ್ಲ. ವಿದೌಟ್ ಕಂಡೀಷನ್ ಸರ್, ಮತ್ತಷ್ಟು ತಮಗೆ ಫಲ ತಂದು ಕೊಟ್ಟಂಗೆ ಆಯ್ತು. ಈಗ ಆಫ್ಟರ್ 20 ಎಲ್ಲರೂ ಬರ್ತಾರೆ, ಇಡೀ ಸರ್ಕಾರ ಬರುತ್ತಾ, ಇಡೀ ಪಡೆ ನಿಮ್ಮ ಜೊತೆಗೆ ನಿಂತೀಗ ಉತ್ಸಾಹ ಆರಂಭ ಆಯ್ತು. ತಮ್ಮ ವಿಚಾರಧಾರೆಗಳಿಗೆ ನಾನು ಸ್ಪಂದಿಸ್ತೇನೆ. ನನಗೊಂದು ಖುಷಿ, ನಮ್ಮ ಮತ ಹೊಡಿತಕ್ಕಂಥ ಮತಗಳಲ್ಲಿ ಒಗ್ಗೂಡಿಸ್ತಕ್ಕಂಥ ಕೆಲಸ ಇದೆ. ಈ ಕೆಲಸ ಮೊದಲೇ ಮಾಡ್ಬೋದಾಗಿತ್ತಲ್ಲ ಸರ್? ಮೊದಲೇ ಅವರಿಗೆ ನಾಮಿನೇಷನ್ ಕೊಡುವಂಥ ಸಂದರ್ಭದಲ್ಲಿ ಕರೆದು ಮಾತನಾಡುವಂಥದ್ದು, ಈ ಪರಿಸ್ಥಿತಿಯಾಗಿ ಇಲ್ಲಿವರೆಗೂ ಬರ್ತಾನೆ ಇರ್ತಿರ್ಲಿಲ್ಲ. ಸಹಜವಾಗಿ ಕಾಂಪಿಟೇಷನ್ ಇರುತ್ತೆ. ಈ ನಾಮಿನೇಷನ್ ಕೊಡಬೇಡ, ಅರ್ಜಿನ ಕೊಡಬೇಡ ಅನ್ನೋದು ತಪ್ಪು ಅಲ್ಲ. ಅಟ್ಲೀಸ್ಟ್ ಅವ್ರದ್ದು ಕೊಡೋ ಹೊತ್ತಿನಾಗ ಏನು ಕಾರಣ ನಿಮ್ಮದು ಅಂತ ಕೇಳುವಂಥ ಕೆಲಸನೂ ಆಗಬೇಕು. ಅರ್ಜಿನೂ ಕೊಡಬಾರ್ದು ಅಂದ್ರೆ ಹಿಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸರಿನಾ? ಎಲ್ಲ ಸರ್, ಅರ್ಜಿ ಕೊಡೋದು ಎಲ್ಲ ಇರುತ್ತೆ ರೀ. ಒಮ್ಮೊಮ್ಮೆ ನಾವು ಮಾತಾಡ್ಸಿಲ್ಲ ಇರುತ್ತೆ, ಮತ್ತೊಂದು ಇರುತ್ತೆ. ಈ ಒಂದು ಕುಟುಂಬ ಅಂದಾಗ ಇದೆಲ್ಲ ಗಲಾಟೆ ಗದ್ದಲಗಳಿರ್ತದೆ. ಅದನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಡ್ಯೂಟಿ ಅಲ್ಲಿ. ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀವಿ ಸರ್. ಸೇಮ್ ಅವ್ರು ಬರೋದು ಆಯಿತು. 30-31 ಅಂತೇಳಿ ಇದೆ, ಒಂದು ಹೆಚ್ಚು ಕಡಿಮೆ. ಮತ್ತು 4, 5 ಅಥವಾ 5, 6, 7 ಅಥವಾ 6, 7 ಹಿಂಗೆ ಬರ್ತಾರೆ. ಈ 2 ಸಲ ವಿಸಿಟ್ ಮಾಡಿ 2 ದಿವಸ ಮಾತಾಡ್ತೀನಪ್ಪ. ನಾಳೆ ಅಥವಾ ನಾಡಿದ್ದು ಯಾರ ರಾಜ್ಯದ ಸಚಿವರು ಅವ್ರು ಯಾರು ಬರೋದು? ನಾಳೆ ಒಂದು ದಿವಸ, ಇವತ್ತೇ ಸೆಷನ್ ಮುಗಿಯುತ್ತೆ. ನಾಳೆ 27ಕ್ಕೆ ಏನೊಂದು ಕ್ಯಾಬಿನೆಟ್ ಇದೆ. ಆಲ್ಮೋಸ್ಟ್ 28ರಿಂದ ಇಲ್ಲಿ ಹಲವಾರು ನಾಯಕರು ಬರ್ತಾರೆ. ನೀವು ಹೇಳಪ್ಪ, ಹೇಳಿದಾರೆ ಸರ್ ಅವರು. ನೀನು ಹೇಳಪ್ಪ. ನಿಲ್ಲಿದೆ. ಆದರೆ ನಮ್ಮದೇ ಪಕ್ಷದ ಹಿರಿಯರಾದ ಮಾನ್ಯ ತಿಮ್ಮಾಪುರ ಸಾಹೇಬರು ಹಾಗೂ ಹಮೀದ್ ಮುಸ್ಲಿಮ್ ಸಾಹೇಬರು ಹಾಗೂ ಜಾಫರ್ ಬೇಪಾರಿ ಹಾಗೂ ನಬೀಸಾಬ್ ಕನ್ಸಾಲಿ ಅವರು ಇವರೆಲ್ಲರೂ ಸೇರಿಕೊಂಡು ಪಕ್ಷದ ವಿರುದ್ಧ ನಿಂದಿರುವುದು ಸರಿಯಲ್ಲ. ತಾವು ಪಕ್ಷದ ಒಂದು ಕಾರ್ಯಕರ್ತರಾಗಿದ್ದೀರಿ ಮತ್ತು ಗಣ್ಯರಾಗಿದ್ದೀರಿ. ಪಕ್ಷದ ವಿರುದ್ಧ ನಿಲ್ಲುವುದು ಸರಿ ಕಾಣುವುದಿಲ್ಲ. ಆದರೆ ನೀವು ಪಕ್ಷಕ್ಕೆ ನಿಂತು ಪಕ್ಷಕ್ಕೆ ಬಲಪಡಿಸಬೇಕು ಮತ್ತು ಅಂಥೇಳಿ ಹೇಳಿದರು. ಅವ್ರ ಮಾತಿಗೆ ನಾನು ಬೆಲೆ ಕೊಟ್ಟು ನಾನು ನನ್ನ ಪಕ್ಷೇತರ ಅಭ್ಯರ್ಥಿಯಿಂದ
ಹಿಂದಕ್ಕೆ ಸರಿದಿದ್ದೇನೆ. ಬಳ್ಳಾರಿ ಒಬ್ರು ಅಜಿ ಹೇಳ್ಬೇಕು ಸರ್. ಬಳ್ಳಾರಿ ಅವ್ರು ಮಾತಾಡ್ಯಾರ. ಇಲ್ಲ ಗೋವಿಂದಣ್ಣ ಹೇಳ್ರಿ, ಸಾಹೇಬ್ರು ಮುಂದೆ ಒಂದ್ಸಲ ಹೇಳ್ಬಿಡ್ರಿ. ನಾನು ಅಬ್ದುಲ್ ರಜಾಕ್ ಬಾಳೆಕಾಯಿ ಇಲ್ಲಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಈಗ ಕಾಂಗ್ರೆಸ್ ಪಕ್ಷದೊಳಗೆ ಯಾವ ಬೇಷರತ್ತಲ್ಲಿರ್ತಾರೆ ತಿಮ್ಮಾಪುರ ಸಾಹೇಬರು ಮತ್ತು ನಮ್ಮ ಶರೀಫ್ ಸಾಹೇಬರು ಮತ್ತು ಲಕ್ಷ್ಮಣ ನಾವೆಲ್ಲರೂ ಕೂಡಿಕೊಂಡು ಸರಿ ಎಲ್ಲ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡಿ ನಾವು ಬಲಪಡಿಸೋಣ ಮತ್ತು ಇದಕ್ಕೆ ಆಸ್ಪತ್ರೆ ಕೊಡಬೇಡ ಅಂತ ಹೇಳಿದ್ದಕ್ಕೆ ನಾನು ಎಲ್ಲರ ಮಾತು ಕೇಳಿ ನಮ್ಮ ಪಕ್ಷಕ್ಕೆ ನಾನು ಸೇರ್ಪಡೆ. ಇವತ್ತಿನ ಈ ಉಪಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೆ. ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನಿನ್ನೆವರೆಗೂ ಹೇಳಿದ್ದೆ, ತಾವೆಲ್ಲ ಭಾಳ ನನಗೆ ಸಹಕಾರ ನಾನು ಅಂದ್ಕೊಂಡಿದ್ದೀನಿ ಅಂತೇಳಿ ನನಗೆಲ್ಲ ಸಹಕಾರ ಮಾಡಿ ಮಾರ್ಗದರ್ಶನ ಮಾಡಿದ್ರಿ. ನಾನು ತಮ್ಮದು ಅದನ್ನು ಹೇಳಿದ್ದೆ. ಇದರ ಅಧ್ಯಕ್ಷತೆ ನೇತೃತ್ವವನ್ನು ಪ್ರಕಾಶನ ತಪ್ಶೆಟ್ಟಿ ಅವರು, ನಮ್ಮ ಹಿರಿಯ ಸಚಿವರು ಸಹೋದರ ಸ್ವರೂಪಿ ತಿಮ್ಮಾಪುರ ಸಾಹೇಬರು, ಹಮೀದನ್ನ ಮುಷ್ರಿಫ್ ಬಿಜಾಪುರನಿಂದ ನನ್ನ ಸಲುವಾಗಿನೇ ಅಂತ ಅನ್ನ ಜೊತೆ ಸೇರಿಕೊಂಡು ಗೋವಿಂದರಾಜ್ ನಮ್ಮವದನ ಅವ್ನು ಕರ್ಕೊಂಡು ಅಂತೇಳಿ ಭಾಳಷ್ಟು ಅವರು ಮುತುವರ್ಜಿ ವಹಿಸ್ಕೊಂಡು ಗೆಳೆಯ ಚಂದ್ರಶೇಖರ್ ರಾಠೋಡಿಗೆ ಸಹೋದರನಿಗೆ ಎಲ್ಲರಿಗೂ ಮಾತಾಡಿ, ಇಲ್ಲ ಗೋವಿಂದರಾಜ್ ಬಳ್ಳಾರಿ ಹಳೆಯ ಕಾರ್ಯಕರ್ತ ಅದಾನ, ಅವನು ಇಲ್ಲೇ ಉಳಿಸ್ಕೊಂಡು ಹೊರಗೆ ಹೋಗೋದು ಬೇಡ, ನೊಂದ್ಕೊಂಡಂದ್ರೆ ಮತ್ತೆ ನೊಂದ್ಕೊಂತಾನೆ, ಅದು ನಮಗೂ ಅಪಮಾನ ಅವಮಾನ ಆಕತ್ತೆ, ಪಕ್ಷ ಹಿನ್ನಡೆ ಆಗ್ತದೆ, ಜನ ಕೇಳಿದ ಏನು ಪ್ರಶ್ನೆ ಉತ್ತರ ಕೊಡೋದು ಬೇಡ, ಅವ ಕಾರ್ಯಕರ್ತ ಆಗಿದ್ರೆ ಕಾರ್ಯಕರ್ತ ನಮ್ಮ ಜೊತೆ ಇರಲಿ, ನಾವು ಜೊತೆ ಇದ್ದೀವಿ, ಪಕ್ಷ ಅವ್ನ ತಾಯಿ ಇದ್ದಂಗೆ, ಅವನು ಈ ಕುಟುಂಬ ಸದಸ್ಯ, ಜಗಳಾಡೋದು ಸಹಜ, ನೀ ಮಾತಾಡಿಯಪ್ಪ ಜಗಳಾಡಿ ಏನು ತಪ್ಪಿಲ್ಲ, ನೀ ತಮ್ಮದಿ, ನೀ ನಮ್ಮ ಜೊತೆ ಇರಂತ ಹೇಳಿ ಭಾಳಷ್ಟು ನನಗೆ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಮಾತಾಡಿ ಕರ್ಕೊಂಡು ನನ್ನೆಲ್ಲ ವಿಚಾರಧಾರೆಗಳಿಗೆ ಅವರೆಲ್ಲ ನನಗೆ ಸ್ಪಂದನ ಮಾಡಿ ಗೌರವಪೂರ್ಣ ನಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಇವತ್ತಿನ ದಿನ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಹಿತದೃಷ್ಟಿಯಿಂದ ಇವತ್ತಿನ ಏನು ಉಪಚುನಾವಣೆ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಹುಲ್ಲಪ್ಪ ಮೇಟಿಯವರ ಚುನಾವಣೆಗೆ ನಾವೆಲ್ಲರೂ ಬಾಗೇವಾಡಿ ಬಾಳಿಕೆ ಅವರೆಲ್ಲರೂ ನಾವು ಆದಿಯಾಗಿ ಎಲ್ಲರೂ ನಾವು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತಿನಿಂದಲೇ ಪಕ್ಷದ ಪ್ರಚಾರದಲ್ಲಿ ಧುಮುಕಿ ಬಾಗಲಕೋಟೆಯನ್ನು ಮತ್ತೆ ಕಾಂಗ್ರೆಸ್ ಪಕ್ಷದ ವಿಜಯ ಪತಾಕೆಯನ್ನು ಹಾರಿಸ್ತೀವಿ, ಗೆಲ್ಲಿಸಿ ಅಂಥೇಳಿ ತಮ್ಮ ಮೂಲಕ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ.